ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ನಾವಿದ್ದೀವಿ ಹೈದರಾಬಾದ್ನ ಸುಲ್ತಾನ್ ಬಜಾರಲ್ಲಿ. ಸುಲ್ತಾನ್ ಬಜಾರ್ ಕ್ಯಾ ಜಿ ಸುಲ್ತಾನ್ ಬಾಯ್ ನಯಾ ತಾ ಕ್ಯಾ ಅಂತ ಪೂಜಿತ್ಕೆ ಇವತ್ತು ಬಂದಿದ್ದೀವಿ ನೋಡಿ ಗೈಸ್. ಸುಲ್ತಾನ್ ಬಜಾರು, ಇಲ್ಲಿ ನೀವು ಬಟ್ಟೆ ಏನೇ ಬೇಕಂದ್ರೂ ತಗೊಂಡ್ರು ಆಫ್ ರೈಟಲ್ಲಿ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಇದೊಂಥರ ಸಂಡೇ ಬಜಾರ್ ಇದಂಗೆ. ಬರ್ತಾ ಇರ್ಬೋದು, ಏನು ಬೇಕೋ ತಗೊಂತಾ ಇರ್ಬೋದು. ಬರೀ 150 ರೂಪಾಯಿ. ಹೆಂಗಿದೆ ಗೈಸ್? ಬನ್ರಿ ಸುಲ್ತಾನ್ ಬಜಾರ್ಗೆ ಬನ್ರಿ. ಗಾಡಿ ಗಿಫ್ಟ್ ಆಫರಲ್ಲಿ ನೋಡ್ಕೊಳ್ಳಿ. ಬಂಪರ್ ಆಫರ್. ಯಾರು ಬೇಕೋ ಏನು ಬೇಕೋ ತಗೊಬೋದು. ಸುಲ್ತಾನ್ ಬಜಾರ್ಗೆ ಇವತ್ತು ನಾವು ಬಂದಿರೋದು ನಮ್ಗೆ ಪುಣ್ಯ ಗೈಸ್. ಬರುತ್ತಾನೆ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೂ ಬಂದಿದ್ದೀನಿ. ಲೇಟಾಗಾದರೂ ಬಂದಿದ್ದೀನಿ ಗೈಸ್. ನೋಡ್ಕೊಳ್ಳಿ ಎಷ್ಟು ಕಮ್ಮಿಗಿದೆ ಬಜೆಟ್ ಎಲ್ಲ ಇಲ್ಲಿ ಅಂತ. ಇಲ್ಲಿ ನೋಡ್ಬೋದು ಬೇಕಾದಷ್ಟು ಅಂಗಡಿಗಳಿದೆ. ಎಲ್ಲ ಆಲ್ಮೋಸ್ಟ್ ಇವಾಗ ಕ್ಲೋಸ್ ಮಾಡ್ತಾರೆ ಗೈಸ್. ಬೆಳಿಗ್ಗೆ ಹೊತ್ತು ಒಂದು 11 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು. ನೀವು ಬಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾನು ದಡ್ಡನ ಮಗ ಲೇಟ್ ಮಾಡ್ಕೊಂಬಂದ್ಬಿಟ್ಟೆ, ಆದರೂ ಪರವಾಗಿಲ್ಲ. ಎಲ್ಲ ಹೊರಗಡೆ ಹೋಗಿದ್ದು, ಬರ್ಬೇಕಾದ್ರೆ ಲೇಟ್ ಆಗಿಬಿಡ್ತು. ನಿಮಗೆ ಗೈಸ್ ಇಲ್ಲೊಂದೇನು ಗೊತ್ತಾ, ಇಲ್ಲಿ ನೀವು ಎಷ್ಟು ಚೌಕಾಸಿ ಮಾಡ್ತೀರಲ್ವ ಅಷ್ಟು ಕಮ್ಮಿ ಕೊಡ್ತಾರೆ. ನಾನು ಬಂದಿರಾಗ ಇವಾಗ ಟೈಮ್ ಕಳೆದ್ರೆ ಶಾಕ್ ಆಗ್ಬಿಡ್ತೀರಾ. 10 ಕಾಲಾಗೈತೆ ಗೈಸ್, 10 ಕಾಲಾಗೈತೆ. ಆದರೂ ಇನ್ನು ಈ ಚಿಕ್ಕ ಮಕ್ಕಳು ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಸಸ್ತಾ ರೇಟಲ್ಲಿ ಸಿಗುತ್ತೆ. ಮೇಯ್ನಾಗೆ ಈ ಹೈದರಾಬಾದ್ ಜನ ಎಲ್ಲ ಈ ಕಡೆಗೆ ಬರೋದು. ಚಿಕ್ಕ ಮಕ್ಕಳು ಬಟ್ಟೆಗಳನ್ನೆಲ್ಲ ತಗೊಳ್ಳೋಣ ಅಂತ ಬಂದಾಗ ಈ ಕಡೆ ಬರ್ತಾರೆ. ಈ ಕಡೆ ಶಾಪಿಂಗು ಎಲ್ಲ ಮಾಡೋದು ಇದೆ ಸೈಡಲ್ಲಿ. ಈ ಜಾತ್ರೆ ಚಪ್ಪಲಿಗಳು ಬೇಕು ಅಂದರೂ ಇಲ್ಲೇ ಸಿಗುತ್ತೆ. ಶೂಸು ದೊಡ್ಡ ಅಂಗಡಿಗಳನ್ನೇ ನೋಡ್ಬೋದು. 10:30 ಆದರೂ ಇಷ್ಟು ಜನ ಅವರೇ ಗುರು. ಈ ಮೆಟ್ರೋ ಲೈನ್ ಏನು ಬರುತ್ತೆ ಸುಲ್ತಾನ್ ಬಜಾರ್ ಅಂತ, ಅಲ್ಲಿ ಇಳ್ಕೊಂಬಿಟ್ರೆ ಈ ಮೆಟ್ರೋ ಲೈನ್ ಫುಲ್ಲು ನೀವು ಡೌನ್ ಫುಲ್ಲು ಹೋಗ್ಬೋದು. ಒಂದು ಅರ್ಧ ಕಿಲೋಮೀಟರ್ ಮೇಲಿದೆ. ಸುಮ್ಮನೆ ನೋಡ್ಕೊಂಡು ಹೋದ್ರೆ ಸುಲ್ತಾನ್ ಬಜಾರ್ ನೋಡ್ದಂಗೆ ಆಗ್ಬಿಡುತ್ತೆ ಅರ್ಧಕ್ಕರ್ಧ. ನಿಮಗೆ ಹುಡುಗಿರಿಗೆ ಬೇಕಂದ್ರೆ ಬ್ಯಾಂಗಲ್ಗಳು ನಿಮಗೆ ಚೀಪ್ ರೈಟಲ್ಲಿ, ಕಮ್ಮಿ ರೈಟಲ್ಲಿ ಬ್ಯಾಂಗಲ್ಗಳೆಲ್ಲ ಸಿಗುತ್ತೆ. ಡ್ರೆಸ್ಸು ನಮ್ಮ ಅವೇರಿ ರೋಡಲ್ಲೆಲ್ಲ ಸಿಗುತ್ತೆ. ಆದರೆ ಹೈದರಾಬಾದಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಚೀಪು ಗೈಸ್. ಇವರೆಲ್ಲ ಮುಂಬೈ ಅಲ್ಲಿಂದ ತರಿಸ್ಕೊಂಬಿಡ್ತಾರೆ. ಸಿಕ್ಕಾಪಟ್ಟೆ ಕಮ್ಮಿ ನೋಡ್ರಿ, ಎಲ್ಲ ಫಿಕ್ಸ್ಡ್ ರೈಟು. ಮತ್ತು ಇವೆಲ್ಲ ನಿಮಗೆ ಚೌಕಾಸಿ ಚೆನ್ನಾಗಿ ಮಾಡೋಕ್ಕೆ ಬರಬೇಕು. ಚೌಕಾಸಿ ಚೆನ್ನಾಗಿ ಮಾಡೋಕ್ಕೆ ಬಂದರೆ ಇನ್ನೂ ಕಮ್ಮಿ ರೇಟಲ್ಲಿ ಕೊಡ್ತಾರೆ. ನೀವು ಎಷ್ಟು ಚೌಕಾಸಿ ಮಾಡ್ತೀರಾ ಅಷ್ಟು ಕಮ್ಮಿ ರೈಟು. ಓಹೋ, ನಮ್ಗೆ ನೋಡ್ರಿ, ನಮ್ಮ ಬಾಸ್ ಇಲ್ಲೇ ಹಾಕ್ಬಿಟ್ಟವ್ರಿ. ಜೈ ಬಜರಂಗಿ. ಒಬ್ಬರು ದೇವರು, ಇನ್ನೊಬ್ರು ಬಾಸು. ಜೈ ಶ್ರೀರಾಮ್. ಓಹೋ, ಬಾಸು ಅಂತಿದ್ದಂಗೆ ಬಾಸ್ ದೇವಸ್ಥಾನನೇ ಬಂದ್ಬಿಡ್ತು ನೋಡ್ರಿ. ಒಂದು ಬಜಾರ್ ಒಳಗೆ ಒಂದು ಸಣ್ಣ ದೇವಸ್ಥಾನ. ಚಪ್ಪಲಿ ಬಿಟ್ಟು ಕೈ ಮುಗಿದ್ಬಿಡೋಣ, ಜೈ ಶ್ರೀರಾಮ್ ಅಂತ. ಓ ನೋಡಿ ಗೈಸ್, ಏನು ಸಗದ ಇದ್ದೇವರು. ಯಾರೋ ನೋಡಪ್ಪ, ಇವರು ಚಪ್ಪಲಿನ ಹೊತ್ಕೊಂಡು ಹೋಗ್ತಾರೆ. ಬೇರೆ ಇದ್ರೆ ನಮ್ಮ ಮಕ್ಕಳು. ಓಹೋ, ಇನ್ನೂ ಬಜಾರ್ ನಾವು ಸ್ಟಾರ್ಟಿಂಗಲ್ಲಿ ಇದ್ದೀವಿ. ಇನ್ನೂ ಹೋಗ್ಬೇಕು, ಸಿಕ್ಕಾಪಟ್ಟೆ ದೂರ ಇದೆ ಒಳಗಡೆ. ಒಯ್ದ ಅಲ್ಲ 10:30 ಆದ್ರೂ ಇಷ್ಟು ಜನ ಅವರಲ್ಲ ಗೈಸ್. ಏನು ತಮಾಷೆ ಅನ್ಕೊಂಡಿದ್ದೀರಾ? ಬೇರೆ ಊರಲ್ಲಿ ಗೊತ್ತಿಲ್ದಿರೋ ಊರು. ಫಸ್ಟ್ ಟೈಮ್ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದೆ. 10:30 11 ಗಂಟೆವರೆಗೆ ಇದ್ದೀನಿ ಇಲ್ಲಿ ನೋಡ್ರಿ. ಜ್ಯುವೆಲ್ಲರಿ ಶಾಪ್, ನಿಮ್ಗೆ ಏನು ಬೇಕೋ ತಗೊಬೋದು. ಮತ್ತು ಈ ಕಡೆನೂ ನೋಡ್ಬೋದು. ಸಿಕ್ಕಾಪಟ್ಟೆ ಹೊಸ ಫುಡ್ ಏನಾದ್ರು ಟ್ರೈ ಮಾಡ್ತೀರಾ ಅಂದರೆ ಇಲ್ಲಿ ಫುಡ್ ಕೌಂಟ್ರುಗಳ್ದೇ ಒಂದು ಸ್ಟಾಲ್ ಇರುತ್ತೆ. ನೀವು ಬೇಕಂದರೆ ಬಂದು ಫುಡ್ ಕೌಂಟ್ರು. ಓಹ್ ಗೈಸ್, ಇಲ್ಲಿ ನೋಡ್ಬೋದು ಲಕ ನಾಗವಲ್ಲಿ ಅವಳೆ ಗೈಸ್. ಲಿಟ್ರಲಿ ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ ನನಗೊಂದ್ಸಲ. ಆದರೂ ಮನಸ್ಸಲ್ಲೇ ಇಟ್ಕೊಂಬಿಟ್ಟೆ, ಯಾರಿಗೂ ಹೇಳಿಲ್ಲ. ಇಲ್ಲಿ ನೈಟ್ ಲೈಫ್ ಏನೋ ಒಂಥರ ಖುಷಿ ಆಯ್ತದೆ, ಬೇರೆ ಥರನೇ ವೈಬು. ಇದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಇತ್ತು. 100 ರೂಪಾಯಿ ಸಿಗುತ್ತೆ. 150 ರೂಪಾಯಿ ಹಾಕೋ ನೀನು ಯಾರು. ಶೂಸು, ಕ್ವಾಲಿಟಿ ಶೂಸು 250 ರೂಪಾಯಿ ತಗೊಬೋದು. ಅಂಥದ್ದಾದರೆ ಕೊಡ್ಬೋದು. ಲೆಹಂಗಾಗಳು ಎಲ್ಲ ಕಡೆನೂ ಬರೀ ಲೆಹಂಗಾನೇ ಹಾಕೊಂಡವ್ರೆ. ಇನ್ನು ಮುಂದೆ ಹೋಗೋಣ, ಹೋಯ್ತಾ ಇರ್ಬೋದು. ಹಿಂಗೆ ಮುಂದೆಗಡೆ ಹೋದರೆ ಸಿಗುತ್ತೆ. ಇದೊಂಥರ ಹೈದರಾಬಾದಲ್ಲೇ ಒಂಥರ ವೈಬು ಅಂದ್ಕೊಳ್ಳಿ. ಸುಲ್ತಾನ್ ಬಜಾರ್ ಅಂದರೆ ಒಂದು ಬೇರೆನೇ ಹೆಸರು. ಜಾಸ್ತಿ ಜನ ಇಲ್ಲಿಗೆ ಬರೋದು ಶಾಪಿಂಗ್ಗೆ. ನಿಮಗೆ ಏನಾದರೂ ನೀವು ಒಂದು 7 ಗಂಟೆ 8 ಗಂಟೆ ರೂಟಲ್ಲಿ ಈ ರೂಟಲ್ಲಿ ಬರ್ತೀರಂದರೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ. ಗಾಡಿಗಳು ಅಷ್ಟೇ ನೋಡಿ ಗೈಸ್ ಹೆಂಗೆ ಕಾಣಿಸ್ತವೆ. ಎಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ ನೀವು ಹೋದರೆ. ಆದರೆ ಚೌಕಾಸಿ ಮಾಡೋಕ್ಕೆ ಬರ್ಬೇಕು ನಿಮಗೆ. ಚೆನ್ನಾಗಿ ಚೌಕಾಸಿ ಮಾಡಿದ್ರೆ ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ. ಇಲ್ಲೇನೆ ಏನು ಫಿಕ್ಸ್ಡ್ ರೇಟ್ ಹಾಕೋರೆ ಅಲ್ಲ ಗೈಸ್. ಇದನ್ನು ಅಷ್ಟೇ 100 ರೂಪಾಯಿ ಕೊಟ್ಬಿಡ್ತಾರೆ. ಸುಮ್ಮನೆ ಹಂಗೆ ಹಾಕಿರ್ತಾರೆ.
ಎಲ್ಲ ಬಟ್ಟೆ ಶಾಪಿಂಗು ಹಬ್ಬಗಳು ಬಂತು ಅಂದರೆ ಇವಾಗ ಯಾವುದು ಹಬ್ಬಗಳು ಇಲ್ವಲ್ಲ, ಅದಕ್ಕೆ ಕಮ್ಮಿ ಜನ ಸ್ಯಾಲ್ರಿ ಗಿಲ್ರಿ ಆಗಲಿ ಇರ್ರಿ ತುಂಬ್ಕೊಂತಾರೆ. ಈ ಸೈಡ್ ಫುಲ್ಲು ನಿಮಗೆ ಬಟ್ಟೆಗಳದು. ಮುಂದೆ ಹೋಗಿ ಟರ್ನ್ ಆದರೆ ಆ ಕಡೆ ಬೇರೆ ಸಿಗುತ್ತೆ. ಇಲ್ಲಿ ನೋಡಿ ಗೈಸ್, ವಾಲೆಗಳು ಸರಗಳು ಎಲ್ಲ ಮಾರ್ತಿದ್ದಾರೆ. ಇವು ಅವು ಹೇಳಂಗಿಲ್ಲ ನಾವು. ಓಹೋ, ಏನೋ ಒಂಥರ ಈ ಥರ ಗೊತ್ತಿಲ್ದರ ಊರಲ್ಲಿ ನಡ್ಕೊಂಡು ಹೋದ್ರೆ ಕಡ್ಲೆ ಇದೇನು ಕೊಬ್ಬರಿ ಮಿಠಾಯಿ ನೋಡಿ ಗೈಸ್, ಕೊಬ್ಬರಿ ಮಿಠಾಯಿ ಸಿಗುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಅದೇನಪ್ಪ ಮಾತಾಡ್ಕೊಂಡು ಅರ್ಧ ಕಿಲೋಮೀಟರ್ ನಡ್ಕೊಂಡ್ ಬಂದಿರ್ಬೋದು, ಇನ್ನು ಮುಂದೆನೇ ಇದೆ. ನಿಮ್ಗೆ ಹಂಗೆ ಅನ್ಸುತ್ತೆ ರೋಡ್ ಬಂದಿದಾಗ ಜಾಗ ಬಿಟ್ಟವ್ರು ಅಷ್ಟೇ. ನಾವು ಈ ಕಡೆಯಿಂದ ಕ್ರಾಸ್ ಮಾಡಿ ಇವಾಗ ಆ ಕಡೆ ಹೋಗ್ಬೇಕು. ಜಂಪ್ ಆದ್ರೆ ಆ ಕಡೆ ಹೋದ್ರೆ ಈ ಕಡೆನೂ ನೋಡ್ಬೋದು, ಎಲ್ಲ ಬಿಸಿ ರಸ್ತೆಗಳೇ. ಜಂಪ್ ಆಗಿ ಇವಾಗ ಆ ಸೈಡ್ ಹೋಗೋಣ ಅವ್ರಿ. ಇಲ್ಲಿ ನೋಡ್ಬೋದು ಮನೆಗೆ ಬೇಕಾಗಿರೋ ವಸ್ತುಗಳು, ಬಾಗ್ಲಿಗೆ ಹಾಕೋದು ಮತ್ತೆ ಮನೇಲಿ ಹಾಕೋದು, ಸೀರೆಗಳು ಎಲ್ಲ ಸಿಗುತ್ತೆ. A to Z ಇಲ್ಲೆಲ್ಲ ಅಂಗಡಿ ಇಕ್ಕಿರ್ತಾರೆ ಗೈಸ್. ಎಲ್ಲ ಎತ್ತಿಸ್ಬಿಟ್ಟವ್ರು ಇವಾಗ. ರಾತ್ರಿ ಆಯ್ತಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆಲ್ಲ. ನಾವು ಬರೋದು ಲೇಟ್ ಆಯಿತು, ಆಗಲೇ 10:15 ಮೇಲೆ ಇನ್ನೂ 5-10 ನಿಮಿಷ ಜಾಸ್ತಿ ಆಗ್ಬಿಟ್ಟದೆ. 10:40 ಟೈಮು. ನೋಡೋಣ ಏನು ನೋಡೋಕ್ಕಾಗುತ್ತೋ ನೋಡೋಣ. ಪಾಪ್ಕಾರ್ನ್ ತಿಂತೀರಾ? ಬಿಸಿ ಬಿಸಿ ಪಾಪ್ಕಾರ್ನ್ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಮೊಬೈಲ್ ಕವರ್ಗಳು ಎಲ್ಲ ಸಿಗುತ್ತೆ. ಈ ಸೈಡು ಕಡಿಮೆ ಬಜೆಟು, ಬ್ಯಾಂಗಲ್ಲು, ಬಳೆ, ಸಮೋಸೆ, ಬ್ಯಾಗ್ಗಳು, ಜ್ಯೂಸ್ ಸೆಂಟರು, ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ನೋಡ್ಬೋದು. ಅವ್ರೇನೋ ಮಾಡಲ್ಲ ಗೈಸ್, ಮಾತಾಡಿದ್ರೆ ಕೈಯ ಕಾಲ ತಿರುಗಿಸ್ತಾರೆ ಅಂತ. ಏನು ಡಿಫ್ರೆನ್ಸ್ ಅಂದರೆ ಅವ್ರು ಅಂಗಡಿಲಿಕ್ಕವ್ರೆ, ರೋಡಲ್ಲಿ ಇಕ್ಕವ್ರೆ ಅಷ್ಟೇ ಡಿಫ್ರೆನ್ಸ್. ನೋಡ್ರಿ ಈ ಥರ ಎಲ್ಲ ಕಟ್ಬಿಟ್ಟವ್ರೆ ಗೈಸ್. ಅಲ್ಲ ಆದ್ರೂ 11 ಗಂಟೆ ಆದ್ರೆ ಇಷ್ಟು ಜನ ಅವರಲ್ಲ ಗುರು, ಅದೇ ಒಂದು ಖುಷಿ ನೋಡೋಕ್ಕೆ. ಕೈಯಲ್ಲೇ ಎಣ್ದಿರೋವಂಥದ್ದು ಫುಲ್ಲು ಹ್ಯಾಂಡ್ಮೇಡು. ಹಂಗೆ ಮುಂದೆ ನಡ್ಕೊಂಡು ಹೋಯ್ತಾ ಇದ್ರೆ ವ್ಯಾನಿಟಿ ಬ್ಯಾಗ್ ಶಾಪ್ ಕಾಣಿಸ್ತಾ ಇದೆ ನೋಡಿ. ಯಾವ್ದು ಬೇಕು ವ್ಯಾನಿಟಿ ಬ್ಯಾಗ್, ಯಾವ್ದು ಬೇಕಂದ್ರೂ ತೊಗೊಬೋದು. ಎಲ್ಲ ಕಮ್ಮಿ ರೇಟೇ, ಸಸ್ತಾ. ಈ ಸೆಲೆಬ್ರಿಟಿಗಳು ಚಿಕ್ಕದಾಗಿ ಇಟ್ಕೊಂಡು ಹೋಯ್ತಾರಲ್ಲ ಕೈಯಲ್ಲಿ, ಆ ಥರದವೆಲ್ಲ ಅವೆ ನೋಡ್ರಿ. ಓಹೋ, ಇದು ಚಿಕ್ಕ ಮಕ್ಳದ್ದು ಇರಬೇಕು, ಇಲ್ಲ ದೊಡ್ಡವ್ರು ಹಿಡ್ಕೊಂಡು ಹೋಯ್ತಾರೆ, ನಾವು ಗೊತ್ತಿಲ್ಲ ನನಗಂತೂ. ಇಲ್ಲಿ ಲಿಫ್ಟ್ದು ಇಕ್ತಿದೆ, ಲಿಫ್ಟಿಗೆ ಬೇಕಂದರೆ ಲಿಫ್ಟಿಗಳು ತೊಗೊಬೋದು. ಇಲ್ಲಿ ವಾಲೆಗಳ್ದಿದೆ ಎಲ್ಲ ಇಲ್ಲಂತೂ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲೆಲ್ಲ ವೀಡಿಯೋ ಮಾಡಬೇಕು ಅಂದರೆ ಧೈರ್ಯ ಬೇಕು ಗೈಸ್. ನಿಜವಾಗ್ಲೂ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಯಾವ ನಮ್ಮ ಅಂಗಡಿದು ಯಾಕೆ ಮಾಡ್ತಿದ್ಯಾ ಅಂದ್ರೆ ಏನು ಮಾಡ್ತೀರಾ? ಆಮೇಲೆ ಎಲ್ಲ ಕ್ಲೋಸ್ ಮಾಡ್ದವ್ರು ಗೈಸ್. ಒಂದು ಕೆಲಸ ಮಾಡಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಷ್ಟೇ.